ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಯ ಗ್ರಾಮೀಣ ಜನರ ಬದುಕಿಗೆ ಭದ್ರತೆ ಒದಗಿಸಲಿದೆ. ಆದರೂ ಕಾಂಗ್ರೆಸ್ ಪಕ್ಷವು ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಯಪಾಲಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳವಾರ ತಳಕು ಹೋಬಳಿಯ ಮನ್ನೇಕೋಟೆ, ಘಟಪರ್ತಿ, ದೇವರೆಡ್ಡಿಹಳ್ಳಿ, ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಳಕು ಗ್ರಾಮದಲ್ಲಿ ನಾಯಕನಹಟ್ಟಿ ಮತ್ತು ತಳಕು ಬಿಜೆಪಿ ಮಂಡಳದಿಂದ ಹಮ್ಮಿಕೊಂಡಿದ್ದ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತು ಜಾಗೃತಿ ಮತ್ತು ಬಿಜೆಪಿ ಸಂಘಟನಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಾರತದ ಗ್ರಾಮೀಣ ಉದ್ಯೋಗ ನೀತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದರು. ಮುಖಂಡ ಪಾಪೇಶ್ ನಾಯಕ್ ಮಾತನಾಡಿದರು. ಈ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಕಾಂಗ್ರೆಸ್ ಪಕ್ಷದವರು 40% ಸರ್ಕಾರ ಎಂದು ಟೀಕೆ ಮಾಡುತ್ತಿದ್ದರು. ಆದರೆ ರಾಜ್ಯದಲ್ಲಿ 80% ಸರ್ಕಾರ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಟೀಕಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ತುರ್ತು ಬಿಜೆಪಿ ಸೇರ್ಪಡೆ ಚಿಕ್ಕಮ್ಮನಹಳ್ಳಿ ತಿಪ್ಪೇರುದ್ರಪ್ಪ ನಾಗರಾಜ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮಂಡಳ ಅಧ್ಯಕ್ಷ ಮಲ್ಲೇಶ್, ನಿಕಟಪೂರ್ವ ಮಾಜಿ ಅಧ್ಯಕ್ಷ ಇ ರಾಮರೆಡ್ಡಿ, ಪದಾಧಿಕಾರಿಗಳಾದ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ, ಎಚ್ ವಿ ಪ್ರಕಾಶ್ ರೆಡ್ಡಿ, ಬೆಂಕಿ ಗೋವಿಂದಪ್ಪ, ಎಸ್ ನಾಗರಾಜ್, ಮನ್ನೇಕೋಟೆ, ಎಂಎಸ್ ರವೀಂದ್ರ, ತಳಕು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ, ಶಾಂತಣ್ಣ, ತಿಪ್ಪೇಸ್ವಾಮಿ, ರಾಜಣ್ಣ, ಜಡೇಜ ನಾಯಕ್ ಮತ್ತು ಮಲ್ಲಿಕಾರ್ಜುನ್, ತಿಪ್ಪೇಸ್ವಾಮಿ, ತಾತಣ್ಣ, ಹನುಮಂತಪ್ಪ, ನಾಗರಾಜ್, ತಿಪ್ಪೇಸ್ವಾಮಿ, ವೈ ಗುರುಮೂರ್ತಿ, ಹನುಮಂತಪ್ಪ ಇದ್ದರು. ವರದಿ ಕೆಟಿ ಓಬ್ಳೇಶ್. ಉದ್ದೇಶ ಸಂಘಟನಾತ್ಮಕವಾಗಿ ಎಲ್ಲ ಪಕ್ಷಗಳು ಸಂಘಟನೆ ತಗೊಳ್ಬೇಕು. ಎಷ್ಟು ದಿನ ಎಲ್ಲರೂ MP ಎಲೆಕ್ಷನ್ ಆದ ನಂತರ ಎಲ್ಲರೂ ನಾವು ಗ್ಯಾಪ್ ಆಗಿದ್ದು ಎಲ್ಲರೂ ಮಲಗಿರ್ತಾರೆ, ಮತ್ತೆ ಬಡಿದೆಬ್ಬಿಸಿ ಮತ್ತೆ ಸಂಘಟನೆಗೆ ಎಲ್ಲರೂ ತೊಡಸ್ಕೋಬೇಕಂತೇಳಿ ಎಲ್ಲ ಮುಖಂಡರು ಎಲ್ಲ ಪಂಚಾಯತಿಗಳಿಗೆ ಹೋಗ್ಬೇಕಂತೇಳಿ ಗೌಡಗೆರೆ ಪಂಚಾಯತಿಂದ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಉದ್ದೇಶ ಒಂದು ಹೇಳಿದ್ರೆ ಅಣ್ಣ ವಿಬಿಜಿ ರಾಮ್ಜಿ ಬಗ್ಗೆ. ಈಗ ನರೇಗಾ ಮನೇರೇಗಾ ಅಂತಿತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಇತ್ತು, ಅದನ್ನು ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ. ಇದರಲ್ಲಿ ಮೊದಲೇನೋ ಏನೇನು ಕೆಲಸಗಳಾಗ್ತಿದ್ದು ನೋಡ್ರಿ, JCB ಕೆಲಸ ಮಾಡಿ ಎಲ್ಲ ಪಂಚಾಯತಿ ಎಲ್ಲ ಮೆಂಬರ್ಗಳು ಗೊತ್ತಿರುತ್ತೆ. ಮೊದಲು ಏನೇನು ಆಗ್ತಿತ್ತು, ಏನೇನು ಅದನ್ನು ಸುಧಾರಣೆ ತಂದರು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ. ಈಗೆಲ್ಲ ಭ್ರಷ್ಟಾಚಾರ ನಡೀತಿದೆ, ಎಲ್ಲ ದುಡ್ಡೆಲ್ಲ ಪೋಲಾಗ್ತಿದೆ. ನಮ್ಮ ದುಡ್ಡು ಸರಿಯಾಗಿ ಕಾರ್ಮಿಕರಿಗೆ, ನಮ್ಮ ಕೂಲಿ ಮಾಡೋಂಥ ಜನಗಳಿಗೆ, ರೈತರಿಗೆ ಸೇರಲಿ ಅಂತ ಉದ್ದೇಶದಿಂದ ಆ ಯೋಜನೆನ ವಿಬಿಜಿ ರಾಮ್ಜಿ ಅಂತ ಮಾಡಿದರು. ಅದನ್ನು ನಮ್ಮ ಕಾಂಗ್ರೆಸ್ ಅವರು ಎಲ್ಲ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಇಲ್ಲ, ಇನ್ನು ಮುಂದೆ ಕೇಂದ್ರ ಸರ್ಕಾರ ಹೇಳಿದ್ರೆ ಮಾತ್ರ ನಿಮ್ಮ ಕೆಲಸಗಳಾಗ್ತವೆ, ಇಲ್ಲಾಂದರೆ ಇಲ್ಲ ಅಂತೇಳಿ ಈಗ ಕಾಂಗ್ರೆಸ್ನವರು ಅಲ್ಲಿ ಬೆಂಗಳೂರಲ್ಲಿ, ದುರ್ಗದಲ್ಲಿ ಎಲ್ಲ ಸುಮ್ಮನೆ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಏನಂದರೆ, ಇಷ್ಟು ದಿನ ಚೆನ್ನಾಗಿ ತಿಂತಿದ್ವಿ, ಇನ್ನು ಮುಂದೆ ಸಿಗಲ್ಲ, ನೇರವಾಗಿ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಸೇರೋದು ದುಡ್ಡು ಅಂತೇಳಿ ಅವ್ರದ್ದು ಯೋಚನೆ. ಇಲ್ಲಿ ಮೊದಲು ಏನಿತ್ತು, ಎಷ್ಟು 370 ರೂಪಾಯಿ ಕೊಡ್ತಿದ್ರು, ಈಗ 389 ಮಾಡಿದ್ದಾರೆ. 100 ದಿನ ಕೆಲಸ ಇತ್ತು, 125 ದಿನ ಮಾಡಿದ್ದಾರೆ. ಆಮೇಲೆ ಕೆಲಸಗಳಲ್ಲಿ ಮಾರ್ಪಾಡು ತಂದು ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಹೊಲದಲ್ಲಿ ಈ ಕಣಗಳು ಮಾಡ್ಕೊಬೋದು, ಮತ್ತು ಕೃಷಿ ಹೊಂಡಗಳು ಮಾಡ್ಕೊಬೋದು. ಇಂಥವಕ್ಕೆಲ್ಲ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟು ಎಲ್ಲರಿಗೆ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಅವ್ರು ಮಾಡಿದ್ದಾರೆ. ಆ ಒಂದು ಉದ್ದೇಶ ನಾವು ಅವ್ರು ಈಗೇನು ಹೊಸ ಕತೆ ಕಟ್ತಿದ್ದಾರೆ, ಅವ್ರು ಗಾಂಧೀಜಿ ಹೆಸರು ತೆಗೆದುಬಿಟ್ರು, ಇಲ್ಲಿ ವಿಬಿಜಿ ರಾಮನ ಹೆಸರು ಇದ್ರಲ್ಲಿ ಸೇರಿಸಿದ್ರು ಅಂತೇಳಿ. ಈಗ ರಾಮರಾಜ್ಯ ಆಗ್ಬೇಕಂತೇಳಿ ಗಾಂಧೀಜಿ ಕನಸು. ಇವರೆಲ್ಲ ಈಗಿರ್ತಕ್ಕಂಥ ಎಲ್ಲ ನಕಲಿ ಗಾಂಧಿಗಳು ಎಲ್ಲ ಗಾಂಧಿ ಅಂತ ಹೆಸರಿಟ್ಕೊಂಡು ದೇಶನೆಲ್ಲ ಲೂಟಿ ಮಾಡಿರೋದು ನೋಡಿದ್ರಿ. ನಿಜವಾಗಿ ಗಾಂಧಿಗೆ ಏನಾದರೂ ಅವರು ಗೌರವ ಕೊಟ್ಟಿರೋದಂದ್ರೆ ನಾವು BJP ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ತಾ, ಈಗ ನಾವೆಲ್ಲರೂ ಈಗ ಏನಾಯ್ತು ಅಂತ ನೋಡಿದ್ರಿ. ಈಗೆಲ್ಲ ಭಾಳ ವಯಸ್ಸಾದರೂ ಇದ್ದಾರೆ. ಈ ಸರ್ಕಾರ ಎಷ್ಟು ಸರ್ಕಾರ 52ರಿಂದ ನೋಡಿದ್ರಿ, ಮೊಳಕಾಮೂರು ಕ್ಷೇತ್ರ 52 ಭೀಮಪ್ಪ ನಾಯಕರಿಂದ ಹಿಡಿದು ಈಗಿನ ಮತ್ತೆ ಗೋಪಾಲಕೃಷ್ಣ ಸಾಹೇಬ್ರ ಸತಿ ಈಗ ಎಷ್ಟನೇ ಸರಿ ಗೆದ್ದಿದ್ರು ನಿಮಗೂ ಗೊತ್ತಿದೆ. ಇದರಲ್ಲಿ 75 ವರ್ಷದಲ್ಲಿ ಮೊದಲೇ ಸರಿ 2018ರಲ್ಲಿ BJP ಗೆಲ್ತು. ಅಂದರೆ ಕಮಲ ಹೂವಿಂದ ಫಸ್ಟ್ ಗೆದ್ದಿದ್ದು 2018 ಎಲೆಕ್ಷನಲ್ಲಿ. ಇಷ್ಟು ವರ್ಷ ನೋಡ್ಕೊಂಬಂದಿರಿ, ಇಲ್ಲಿ ಎಷ್ಟು ಜನ ಗೆದ್ದರು, ಎಷ್ಟು ಸರಿ ಗೆದ್ದರು, ಏನು ಅಭಿವೃದ್ಧಿ ಆಗಿತ್ತು ಈ ಕ್ಷೇತ್ರಕ್ಕೆ ಅಂಬೋದು ನಿಮಗೆಲ್ಲ ಗೊತ್ತಿದೆ. ಇಷ್ಟು ವರ್ಷ ನೀವೆಲ್ಲರೂ ಹಾಕಿರ್ಬೋದು ಆ ಪಕ್ಷಕ್ಕೆ. ಬಟ್ ಮೊದಲೇ ಟೈಮ್ ನಾವು ಏನು 18ರಲ್ಲಿ ಬಂದಾಗ 18ರಲ್ಲಿ ನಾವು ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರಲ್ಲಿ BJPಯಿಂದ ಗೆದ್ದ ಮೇಲೆ ರಾಮುಲು ಸಾರು ಎಷ್ಟು ಕೆಲಸ ಆಗಿದೆ ಊರಿಗೆ, ಸುಮ್ಮನೆ ಒಂದು ಮನನ ಮಾಡ್ಕೊಳ್ರಿ. ಎಷ್ಟು ಕೆಲಸಗಳಾಗಿದ್ದಾವೆ, ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಈ ಅಭಿವೃದ್ಧಿ ಬರಬೇಕಂದ್ರೆ ಅದು BJP ಮಾತ್ರ ಪರಿಹಾರ.
ನಾವು ನೋಡಿದ್ವಿ, ಎಲ್ಲ ಸರ್ಕಾರಗಳು ನೋಡಿದ್ರಿ, ಎಲ್ಲರಿಗೆ ಓಟ್ ಹಾಕಿದ್ರಿ. ಬಟ್ ಸರ್ಕಾರ ಏನಾದರೂ ಅಭಿವೃದ್ಧಿ ಆಗಬೇಕು, ನಮ್ಮ ಹಳ್ಳಿಗಳ ಅಭಿವೃದ್ಧಿ ಹೊಂದಬೇಕು, ನಮಗೆಲ್ಲ ಅನುಕೂಲವಾಗಿ ಎಲ್ಲ ಸವಲತ್ತುಗಳು ನಮ್ಗೆ ಸಿಗಬೇಕಂದ್ರೆ ನಾವು BJPನೇ ಪರಿಹಾರ ಬಿಟ್ಟರೆ ಬೇರೆ ಇಲ್ಲ. ಎಲ್ಲರೂ ಸಂಘಟನಾತ್ಮಕವಾಗಿ ಎಲ್ಲರೂ ಒಗ್ಗೂಡನು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಮ್ಮದೇ ಆದಂಥ ಒಂದು ಇವನ್ನೆಲ್ಲ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಮುಂದೆ ಇಲ್ಲಿ ನಮ್ಮ ಶಾಸಕರಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಬೂತ್ ಮಟ್ಟದಿಂದ ನಾವು ಶಕ್ತಿಯುತರಾದ ಬೂತಲ್ಲಿ ನಾವು ಗೆಲ್ಸ್ಕೊಂಡು ಜಿಲ್ಲಾ ತಾಲೂಕ್ ಪಂಚಾಯತಿ ಮತ್ತು MLA ಸತಿ ಗೆಲ್ಸ್ಕೊಂಬರೋ. ಈಗ ನಮ್ಮ MP ಸಾಹೇಬ್ರು ಇದ್ದಾರೆ, ನನಗೇನು ಈಗ ಯಾರಿಲ್ಲ ಅಂತಲ್ಲ, MP ಸಾಹೇಬ್ರು ಇದ್ದಾರೆ. ನಿಮ್ಮ ಕೆಲಸಗಳು ಏನೇ ಇತ್ತಂದ್ರೂ ಯಾರು ಈ MP ಸಾಹೇಬ್ರ ಹತ್ರ ಕೂತು ಮಾತಾಡೋನು. ಇಲ್ಲಿ ಯಾರನ್ನ ಅಧಿಕಾರಿಗಳು ಏನು ಮಾತು ಕೇಳಿಲ್ಲ ಅಂದ್ರೂ ಈಗ ನಮ್ಗೆ ಹೇಳ್ರಿ, ಅಧ್ಯಕ್ಷರು ಇರ್ತಾರೆ, ಮಂಜಣ್ಣ ಇರ್ತಾರೆ, ನಮ್ಮ MOD ಸ್ವಾಮಿಯರು ಇರ್ತಾರೆ. ಈಗ ನಾವೇನು ಸರ್ಕಾರ ಇಲ್ಲ ಅಂತ ನಮ್ದು ಏನಿಲ್ಲಪ್ಪ ಅಂತ ಸುಮ್ಮನೆ ಏನು ಇರುತ್ತೆ, ಏನಿಲ್ಲ, ನಮ್ಮ ಮಾತು ಕೇಳ್ತಾರೆ. ಅವರು 5 ಮಾಡಿಕೊಟ್ರೆ ನಮ್ಮ 2 ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನೀವು ಯಾರು ಎದುಗುಂದದೆ ಕಾರ್ಯಕರ್ತರೆಲ್ಲ ಹೊರಗೆ ಬರ್ರಿ, ಕೆಲಸ ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸಿದ್ದೀನಿ. ಜೈ ಹಿಂದ್. ಹೆಸರು ಫೋನ್ ನಂಬರ್ ಬರ್ತಿಲ್ಲ.